ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಬೀದರ್ ತಾಲೂಕು ಘಟಕ ಹಾಗೂ ನಗರ ಘಟಕದ ವತಿಯಿಂದ ಏನು ನಮ್ಮ ಪಕ್ಷದ ಹಿರಿಯರಾಗಿರ್ತಕ್ಕಂಥ ರಾಜ್ಯ ಕಾರ್ಯದರ್ಶಿಗಳು ಜ್ಞಾನೇಶ್ವರ ಸಿಂಗಾರೆ ಅವರು ಹಾಗೂ ಜಿಲ್ಲಾಧ್ಯಕ್ಷರಾದ ಅಣ್ಣ ಕಪಿಲ್ ಗೋಡ್ಬೋಲೆ ಅವರು ಇವರ ನೇತೃತ್ವದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮನವಿ ಪತ್ರ ಸಲ್ಲಿಸುವ ಸಲುವಾಗಿ ಬಂದಿದ್ದೇವೆ. ಮನವಿ ಪತ್ರ ಯಾವ ವಿಷಯವಾಗಿ ಸಲ್ಲಿಸ್ತಾ ಇದ್ದೀವಿ ಅಂತಂದರೆ, ವಾರ್ಡ್ ನಂಬರ್ 13 ಬೀದರ್ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 13ರಲ್ಲಿ ಇಲ್ಲಿಯವರೆಗೆ ದೇಶ ಸ್ವಾತಂತ್ರ್ಯ ಆಗಿ 26 ವರ್ಷ ಆಯಿತು. ಇಲ್ಲಿಯವರೆಗೆ ಅಂಬೇಡ್ಕರ್ ಭವನವೇ ಅಂಬೇಡ್ಕರ್ ಭವನ ಇಲ್ಲ. ಅದರ ಸಲುವಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ನವೆಂಬರ್ 13ನೇ ತಾರೀಕಿಗೆ 2024ರಂದು ಒಂದು ಮನವಿ ಪತ್ರ ಕೊಟ್ಟಿರ್ತೇವೆ. ಆದರೆ ಆ ಮನವಿ ಪತ್ರಕ್ಕೆ ನಗರಸಭೆಯಿಂದ ಹಿಂಬರ ಏನು ಬಂದಿರ್ತದೆ ಅಂತಂದರೆ, ಇದು ಉದ್ಯಾನವನ ಜಾಗ, ಈ ಜಾಗದಲ್ಲಿ ಲಿಟಿಗೇಷನ್ ಇರ್ತದೆ, ಆಕ್ಷೇಪಣೆಗಳು ಇರ್ತವೆ ಅಂತ. ಆದರೆ ನಗರಸಭೆ ಅಧಿಕಾರಿಗಳಿಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಅಲ್ಲಿ ಯಾವುದೇ ಆಕ್ಷೇಪಣೆ ಇಲ್ಲ. ಬರೀ ಕಚೇರಿಯಲ್ಲಿ ಕೂತ್ಕೊಂಡು ಒಂದು ಹಿಂಬರ ಕೊಟ್ಟುಬಿಟ್ಟು ಕೈ ತೊಳ್ಕೊಳ್ಳೋದು ಅಂತಂದರೆ ಇದೇನು ಅಂಬೇಡ್ಕರ್ ವಿರೋಧಿ ಧೋರಣೆ ಅಂತ ತಿಳ್ಕೊಬೇಕಾ, ಇಲ್ಲ ಅಂತಂತಂದರೆ ಏನು ದಲಿತ ವಿರೋಧಿ ಧೋರಣೆ ಅಂತ ತಿಳ್ಕೊಳ್ಬೇಕಾ? ನಾವು ಯಾವ ಲಿಟಿಗೇಷನ್ ಇದ್ದರೆ ಆ ಹಿಂಬರಕ್ಕೆ ಲಿಟಿಗೇಷನ್ ಪತ್ರ, ನಮಗೆ ಲಿಟಿಗೇಷನ್ ಪತ್ರದ ಪ್ರತಿ ಕೊಡಬೇಕಿತ್ತು, ಅದು ಕೂಡ ಕೊಟ್ಟಿಲ್ಲ. ಅಲ್ಲಿ ಕೂಡ ಅವ್ರು ಅಫೆನ್ಸ್ ಮಾಡಿದ್ದಾರೆ. ಅದರ ಸಲುವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ, ನಗರಸಭೆ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ಮಾಡಬೇಕು. ಆಮೇಲೆ ಇನ್ನೊಂದು, ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀವಿ ಈ ಮಾತಂತಂದರೆ, ಉದ್ಯಾನವನ ಜಾಗದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಒಂದು 2 ಕೋಣೆಯಷ್ಟು ಅಂಬೇಡ್ಕರ್ ಭವನ ಮಾಡೋಕ್ಕೆ ಆಗಲ್ಲ ಅಂತಂದರೆ ಇವರೇನು ಅಂಬೇಡ್ಕರ್ ವಿರೋಧಿಗಳು, ದಲಿತ ವಿರೋಧಿಗಳು ಅಂತಕ್ಕಂಥದ್ದು ಸ್ಪಷ್ಟ ಮಾಡಬೇಕು. ಬರೀ ಬಾಯಿ ಮಾತಿಯಲ್ಲಿ ನಾವು ಸಂವಿಧಾನ ಸಂರಕ್ಷಣೆ ಮಾಡ್ತೀವಿ, ನಾವು ಅಂಬೇಡ್ಕರ್ ಅವರ ಪರವಾಗಿದ್ದೀವಿ, ದಲಿತರ ಪರವಾಗಿದ್ದೀವಿ ಅಂತ ಇದ್ದಾರೆ. 35 ವಾರ್ಡಲ್ಲಿ ಎಲ್ಲಿ ಕೆಲಸ ಆಗಿದೆ ರೀ? ಎಲ್ಲೂ ಕೆಲಸ ಆಗಿದೆ. ಆಮೇಲೆ ಇನ್ನೊಂದು, ಈಗ ಇತ್ತೀಚೆಗೆ 6 ಗ್ರಾಮ ಪಂಚಾಯತಿಗಳನ್ನು ಸೇರಿಸಿ ಬೀದರ್ ನಗರಸಭೆಯನ್ನು ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕಂತ ಇದ್ದಾರೆ. ಆದರೆ 35 ವಾರ್ಡಲ್ಲೇ ಮೂಲಭೂತ ಸೌಕರ್ಯ ಇಲ್ಲ. ಬೀದರ್ ನಗರ ಅಂದರೆ ಯಾವುದೋ ಹಳ್ಳಿಗಿಂತ ಆ ಕಡೆ ಇದೆ. ಇಲ್ಲಿ ನಮ್ಮ ಪಕ್ಕದ ಅವರದ್ದು ಕೂಡ ಇನ್ನೂ ಬೀದರ್ಗಿಂತ ಒಂದು ಮಟ್ಟಿಗೆ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಕಡೆ ಆಗಿದೆ, ಜಿಲ್ಲಾ ಕೇಂದ್ರ ಆಗಿದೆ, ಹೇಳ್ಕೊಳಕ್ಕೆ ನಾಚಿಕೆ ಬರುತ್ತೆ ನಮಗೆ ಕೂಡ. ಅದ್ರ ಸಲುವಾಗಿ ಮಹಾನಗರ ಪಾಲಿಕೆ ಕೂಡ ಇಲ್ಲಿ ಆಗಬಾರ್ದು. ನಗರಸಭೆ 35 ವಾರ್ಡಲ್ಲಿ ಸಂಪೂರ್ಣವಾಗಿ ಎಲ್ಲ ಕಾಮಗಾರಿಗಳು, ಎಲ್ಲ ಅಭಿವೃದ್ಧಿ ಪರ ಕೆಲಸಗಳು, ದಲಿತರ ಓಣಿಗಳಲ್ಲಿರುವ ಕಾಮಗಾರಿಗಳೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅದಾದ ನಂತರ ಮಹಾನಗರ ಪಾಲಿಕೆಗೆ 6 ಗ್ರಾಮ ಪಂಚಾಯತ್ ಸೇರಿಸ್ಕೊಂಡು ಮಹಾನಗರ ಪಾಲಿಕೆಯನ್ನು ಮಾಡಬೇಕು. ಅದು ಕೂಡ ನಾವು ಆಕ್ಷೇಪಣೆ ಸಲ್ಲಿಸುವ ಸಲುವಾಗಿ ಇವತ್ತು ಬಂದಿದ್ದೇವೆ. ಆಕ್ಷೇಪಣೆ ಪತ್ರ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾವು ರವಾನೆ ಮಾಡಿದ್ದೆವು. ಅದರ ಸಲುವಾಗಿ ಇದೇನು ಕಾಂಗ್ರೆಸ್ ಸರ್ಕಾರದ ಏನು ನೀತಿ ಇದೆ, ಈ ನೀತಿಗೆ ನಾವು ಖಂಡಿಸ್ತೇವೆ. ಅಂಬೇಡ್ಕರ್ ಅವರ ಹಾಗೂ ದಲಿತ ವಿರೋಧಿ ಏನು ನೀತಿ ಹೊಂದಿರತಕ್ಕಂಥದ್ದು ಇವತ್ತಿನ ಇವರು ತೋರಿಸ್ಕೊಟ್ಟಿದ್ದಾರೆ ಅಂತ ನಾನು ಈ ಮಾಧ್ಯಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಹೇಶ್ ಬೋಲಾ ಅಂತ, ಬಹುಜನ್ ಸಮಾಜ್ ಪಾರ್ಟಿ ತಾಲೂಕಾ ಅಧ್ಯಕ್ಷ. ಬೆಳಗ್ಗೆ ನಾವು GSPಯ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಇವಾಗೆ ಅವ್ರಿಗೆ ಮಾತಾಡಿ ಬರೋಕ್ಕೆ ಬಂದಿದ್ದೀವಿ. ಈ ಬೀದರ ನಗರದ ವಾರ್ಡ್ ನಂಬರ್ 13ರಲ್ಲಿ KHB ಕಾಲನಿಯಲ್ಲಿ ಅಂಬೇಡ್ಕರ್ ಭವನ್ಗಾಗಿ ಏನು ಅರ್ಜಿ ನಮ್ಮ ಅಧ್ಯಕ್ಷರು ಏನು ಹಾಕಿರ್ತಾರೆ, ಅದಕ್ಕೆ ಏನದಂದರೆ ಕಮಿಷನರ್ ಅವರು ಉಡಾಫೆಯಾಗಿ ಉತ್ತರ ಕೊಟ್ಟಿರ್ತಾರೆ, ನಾವು ಇದು ಭವನ್ ಮಾಡಲಿಕ್ಕೆ ಇಲ್ಲಿ ಬರೋದಿಲ್ಲ ಅಂತ. ಹಾಗಾದರೆ ಈ ಜಿಲ್ಲೆಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ನೀವು ಅಕ್ರಮವಾಗಿ ಕಟ್ಟಡಗಳಿದ್ದಾವೆ ಅವೆಲ್ಲ ತೆರವುಗೊಳಿಸಬೇಕು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಒಂದು ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭವನ ನಿರ್ಮಾಣ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಮೇಲೆ ಯಾಕೆ ನೀವು ಆ ಹುದ್ದೆಯಾಗಿರ್ಬೇಕು ನಮ್ಮ ಪ್ರಶ್ನೆ. ಹೀಗಾಗಿ ಇಲ್ಲಿರುವ ಆಡಳಿತ ಸಚಿವರು ಏನು ಅವರು ಕುಮ್ಮಗಿನ ಕೆಲಸ ಮಾಡ್ತಾಯಿದ್ರಿ, ನಿಮಗೆ ತಕ್ಕ ಪಾಠ ಕಲಿಸಬೇಕಾಗಿದೆ. ಹೀಗಾಗಿ ಸಂಬಂಧಪಟ್ಟ ಏನು ಅಧಿಕಾರಿಗಳಿದ್ದಾರೆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಸೂಕ್ತ ಅಂಬೇಡ್ಕರ್ ಭವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತೀವಿ. ಸರ್, ತಮ್ಮ ಕಪಿಲ್ ಗೋಡ್ಬೋಲೆ, ಜಿಲ್ಲಾಧ್ಯಕ್ಷ ಬಹುಜನ ಸಮಾಜ. ಮೊದಲನೇದಾಗಿ ಪ್ರಿಂಟ್ ಮೀಡಿಯಾದವರಿಗೆ ಸ್ವಾಗತವನ್ನು ಹೇಳುತ್ತಾ, ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಾರ್ಡ್ ನಂಬರ್ 13ರಲ್ಲಿ KHB ಕಾಲನಿಯಲ್ಲಿರ್ತಕ್ಕಂಥ ಸಮುದಾಯ ಭವನ ಸಲುವಾಗಿ ನಮ್ಮ ಪಕ್ಷದ ವತಿಯಿಂದ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಅದಕ್ಕೊಂದು ಮನವಿ ಪತ್ರ ಕೊಟ್ಟಿದ್ದಾರೆ. ಅಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಆಗಬೇಕಂಥೇಳಿ ಅವರು ಮನವಿ ಪತ್ರ ಕೊಟ್ಟಿದ್ದಾರೆ. ಸೊ ಅದನ್ನು CMC ಕಮಿಷನರ್ ಅವರು ಅಲ್ಲಿ ಲಿಟಿಗೇಷನ್ ನಡೀತಾ ಇದೆ, ಅಲ್ಲಿ ಕುಳ್ಳಿಗೆ ಬರಲ್ಲ ಅಂಥೇಳಿ ಉಡಾಫೋ ಉತ್ತರ ಕೊಟ್ಟಿದ್ದಾರೆ. ಸೊ ನಾನು ಹೇಳ್ತಾ ಇರೋದು,
ಬೀದರ್ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಏನು ಗಾರ್ಡನ್ಸ್ಗಳು CS ಸೈಟ್ಗಳಿದ್ದಾವೆ ಅದರಲ್ಲಿ ಎಲ್ಲ ಕಡೆ ನಿಮ್ಮ ಮನಸ್ಸು ಬಂದಂಗೆ ಫ್ಲಾಟ್ಗಳು ಹಾಕಿದ್ದೀರಿ, ವಾಟರ್ ಟ್ಯಾಂಕ್ಗಳು ಮಾಡಿದಿರಿ. ಅಲ್ಲಿ ನಿಮಗೆ ನಿಮಗೆ ಬೇಕಾದವರಿಗೆ ಸಿಕ್ಕಾಪಟ್ಟಿ ಪ್ಲಾಟ್ಗಳೆಲ್ಲ ಮಾರಾಟ ಕೂಡ ಮಾಡಿದ್ದೀರಿ. ಅದಕ್ಕೆ CMC ನಂಬರ್ನು ಕೂಡ ಕೊಟ್ಟಿದ್ದೀರಿ. ಸೊ ಇಲ್ಲಿ ಒಂದು ಸಮುದಾಯ ಭವನ ಸಲುವಾಗಿ ಒಂದು ಸಮುದಾಯ ಸಲಿಂದು ಅಲ್ಲೇ ಒಂದು ಸಮುದಾಯ ಭವನ ಸಲುವಾಗಿ ಇವರು ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಆ ವಾರ್ಡ್ದು ಸದಸ್ಯರು ಕೂಡ ಕಾಂಗ್ರೆಸ್ದವರಿದ್ದಾರೆ. ಇಲ್ಲಿ ಇನ್ಚಾರ್ಜ್ ಮಂತ್ರಿಯವರು ಕೂಡ ಕಾಂಗ್ರೆಸ್ದವರಿದ್ದಾರೆ. ಇವರು ಭಾಳ ಹೇಳ್ಕೊತಾರೆ ಏನಂತಂದ್ರೆ ನಾವು ಸಂವಿಧಾನ ಪರ ಇದ್ದೀವಿ, ನಾವು ಸಂವಿಧಾನ ಜಾರಿ ಮಾಡ್ತೀವಿ ಅಂತ ಮಾತು ಹೇಳ್ತಾರೆ. ಆದರೆ ಅಲ್ಲಿ ಒಂದು ಸಮುದಾಯ ಭವನ ಕೇಳಲಿಕ್ಕೆ BSP ಕಡೆಯಿಂದ ಒಂದು ಲೆಟರ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅದು ಒಂದು ಸಮುದಾಯ ಭವನ ಕಡೆಯಿಂದ ಅವರಿಗೆ ಆ ಭೂಮಿ ಮಂಜೂರಾತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಎಂಬ ಮಾತು ನಾವು ಕೇಳ್ತಾ ಇದ್ದೀವಿ. ಯಾಕಂತಂದರೆ ಅರ್ಥ ಮಾಡ್ಕೋಬೇಕು ಬಂಧುಗಳೇ, ಇವತ್ತು ಮಹಾನಗರ ಪಾಲಿಕೆ ಮಾಡಬೇಕಂತೇಳಿ ಹೊರಟಿದ್ದಾರೆ. ಇಲ್ಲಿ ವಾರ್ಡ್ ನಂಬರ್ 31ರಲ್ಲಿ ಕ್ಲಿಯರ್ ಆಗಿ ಇನ್ನೂ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಿಲ್ಲ. ಮೂಲ ಸೌಕರ್ಯಗಳಿಲ್ಲ, ಒಳ್ಳೆ ರೋಡ್ ಇಲ್ಲ, ನಾಲಿ ಇಲ್ಲ, ಇನ್ನು ಯಥಾವತ್ತಾಗಿ ಕೊಳಚೆಗಳು ಇದ್ದಿದ್ದಾವೆ. ಅದರಲ್ಲಿ ಮಹಾನಗರ ಪಾಲಿಕೆ ಮಾಡ್ತೀವಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಸೊ ಇದನ್ನು ನೀವು ಮಾಡಬೇಕಾದ್ರೆ ಮೊದಲು ಈ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಾರ್ಡ್ಗಳು ಒಳ್ಳೆಯ ಒಂದು ಉನ್ನತ ಮಟ್ಟಕ್ಕೆ ಬಂದ ಮೇಲೆ ನೀವು ಮಹಾನಗರ ಪಾಲಿಕೆ ಮಾಡಿದ್ರೆ ಉತ್ತಮ ಅನ್ನಿಸ್ತದೆ. ಬರೀ ತೋರಿಕೆಗೋಸ್ಕರ ಮಹಾನಗರ ಪಾಲಿಕೆ ಮಾಡೋದ್ರಿಂದ ಯಾವುದೇ ರೀತಿ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಅದಕ್ಕೆ KKRDBಯಲ್ಲಿ ಇರ್ತಕ್ಕಂಥ ಸುಮಾರು ದುಡ್ಡುಗಳಿದ್ದಾವೆ. ಇವತ್ತು 5,000 ಕೋಟಿ ರೂಪಾಯಿ KKRDBಯಲ್ಲಿದೆ. ಸೊ ಅದರಲ್ಲಿ ಆ 5,000 ಕೋಟಿ ರೂಪಾಯಿ ಇರ್ತಕ್ಕಂಥ ಒಂದು ಅನುದಾನದಲ್ಲಿ ವಿಶೇಷವಾಗಿ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಾರ್ಡ್ಗಳಿಗೆ ದುಡ್ಡನ್ನು ತಂದು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡುವಂಥ ಕೆಲಸ ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಆಯುಕ್ತರು ಮತ್ತು ಈ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಚಾರ್ಜ್ ಮಂತ್ರಿಯವರು ಅದಕ್ಕೆ ಮಾಡಬೇಕಂಥೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಜೈ ಹಿಂದ್.